RCB. ಎರಡನೇ ಸಲ ಕಪ್ಪು ಗೆಲ್ಲೋದಕ್ಕೆ ಹತ್ರ ಇದೀವಿ ನಾವು. ಆ ಕನ್ನಡ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಕೃಪೆ, ಅಣ್ಣ ಬಸವಣ್ಣ, ಕನಕದಾಸರು, ಹಲವಾರು ರತಿ ಮಹಾರಥ ಕನ್ನಡಿಗರು ಇಂದ ಕೂಡಿದ ಈ ಕನ್ನಡ ನಾಡು, ಇವರೆಲ್ಲರ ಆಶೀರ್ವಾದ, ಸಪ್ತಕೋಟಿ ಕನ್ನಡಿಗರ ಆಶೀರ್ವಾದ. ಗೆದ್ದು ಬಾ ಕನ್ನಡಿಗ. ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು. ಹೈದರಾಬಾದ್ನಿಂದ ರಮೇಶ್ ಕಾಲ್ ಮಾಡಿ ಖುಷಿಯನ್ನ ಹಂಚ್ಕೊಳ್ತಾ ಇದ್ರು. ಈಗ ಪ್ರಹ್ಲಾದ್ ಕಾಲ್ ಮಾಡಿದ್ದಾರೆ. ಪ್ರಹ್ಲಾದ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಮೇಡಮ್ ನಾವು ಚಿತ್ರದುರ್ಗ ಮ್ಯಾಮ್. ಚಿತ್ರದುರ್ಗ. ಹಾಂ ಮ್ಯಾಮ್. ಮ್ಯಾಚ್ ನೋಡೋದಕ್ಕೆ ರೆಡಿನಾ? ಎಲ್ಲಿ ಮನೇಲಿ ನೋಡ್ತಿದ್ದೀರೋ, ಫ್ರೆಂಡ್ಸ್ ಜೊತೆ ನೋಡ್ತಿದ್ದೀರೋ? ಇಲ್ಲ ಮ್ಯಾಮ್, ಇದು ಮನೆ ನೋಡ್ತೀನಿ ಮ್ಯಾಮ್, ಮನೆಯಲ್ಲೇ ನೋಡ್ತಿದ್ದೀನಿ. ಮನೇಲೇ ನೋಡ್ತೀರಿ? ಹಾಂ ಮ್ಯಾಮ್. ಈ ಬಾರಿ RCB ಎಕ್ಸ್ಪೆಕ್ಟೇಷನ್ ಏನು ನಿಮ್ಮದು? ಮ್ಯಾಮ್ ಈ ಸತಿ ಕಪ್ ಹೊಡಿಬೇಕು ಮ್ಯಾಮ್. ಫಸ್ಟ್ ಟೈಮ್ ಒಂದು ಹೊಡೆದಾರೆ, ಈ ಟೈಮ್ ಹೊಡಿಬೇಕಂತ ಆಸೆ ಭಾಳ ಇದೆ ಮ್ಯಾಮ್. ಈಗ ಪಾಕಿದಾರು, ಕೊಹ್ಲಿ ಮತ್ತೆ ಲೈನ್ ಸಿಕ್ಕ ಖುಷಿಯಲ್ಲಿ ಹೇಳಕ್ಕೆ ಆಗ್ತಿಲ್ಲ. ಪಡಿಕ್ಕಲ್ ಇದ್ದಾರೆ. ಹಾಂ ಮ್ಯಾಮ್, ಪೆಡಕಲ್ ಇದ್ದಾರೆ. ಹೌದು ಮ್ಯಾಮ್. ಕೃಣಾಲ್ ಪಾಂಡ್ಯ ಇದ್ದಾರೆ. ಮಿಡ್ಲ್ ಆರ್ಡರು ಪವರ್ಫುಲ್ ಆಗಿದೆ, ಟಾಪ್ ಆರ್ಡರು ಪವರ್ಫುಲ್ ಆಗಿದೆ. ನಮ್ಮ ಬೌಲರ್ಗಳು ಬರೀ ಇಬ್ಬರು ಅಬ್ಬರಿಸ್ಬಿಟ್ರೆ ಸಾಕು ಅನ್ಸುತ್ತೆ ಮ್ಯಾಮ್. ಈಗ ಇದು ಪವರ್ ಪ್ಲೇ ನಲ್ಲಿ ಇದು ಜೆಸಿ ಬಟ್ಲರ್, ಶುಭಮನ್ ಗಿಲ್ ಮತ್ತೆ ಇವರು ಇದಾರೆ ಶಾಯ್ ಸುದರ್ಶನ್. ಇವು ಫಸ್ಟ್ ಪವರ್ ಪ್ಲೇ ಒಳಗೆ 3 ವಿಕೆಟ್ ಬಿದ್ದು ಬಿಟ್ರೆ ಒಂದು 50-70% ಮ್ಯಾಚ್ ನಮ್ ಕಡೆ ಅಂತ ನಾನು. ಟಾಪ್ ಆರ್ಡರ್ 3 ವಿಕೆಟ್ ಬಿದ್ರೆ ಆಬ್ವಿಯಸ್ಲಿ ಮ್ಯಾಚ್ ನಮ್ದೆ. ಯಾರು ವಿಕೆಟ್ ಕಿತ್ತಾರ ಅನ್ಸುತ್ತೆ ನಿಮ್ಗೀಗ? ನಾವು ಫಸ್ಟ್ ಇವರು ಭುವನೇಶ್ ಕುಮಾರ್ ಅಂಡ್ ಹೇಸಲ್ವುಡ್. ಹಾಂ ಮ್ಯಾಮ್. ಅವರಿಬ್ರೇ? ಹಾಂ ಮ್ಯಾಮ್, ಅವ್ರಿಬ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ ಮ್ಯಾಮ್. ಆಮೇಲೆ ಇವರು ಕೃಣಾಲ್ ಪಾಂಡ್ಯ. ಓಕೆ, ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.